ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೊಂದು ಮೋಟಿವೇಟ್ ಸಿಗುತ್ತೆ, ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ಗಳನ್ನ ಮಾಡಬೇಕು ಅನಿಸುತ್ತೆ. ಸೊ ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಹೇಗೆಲ್ಲ ಹೋಯಿತು ಅನ್ನೋದನ್ನ ತೋರಿಸ್ತೀನಿ. ಅದ್ರ ಜೊತೆಗೆ ತಿಂಡಿಗೆ ನಾನು ಸಡನ್ನಾಗಿ ಮಾಡ್ಕೊಳ್ಳೋ ಅಂಥ ದೋಸೆ ಮಾಡ್ಕೊಂಡಿದ್ದೆ, ರವೆ ದೋಸೆ. ಸೊ ಅದನ್ನು ತೋರಿಸ್ತೀನಿ. ಸೊ ಬನ್ನಿ ಹೋಗಿ ನೋಡ್ಕೊಂಬರೋಣ. ದಿನನಿತ್ಯದಂತೆ ಎದ್ದು ಬಾಗಿಲು ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಅದಾದಮೇಲೆ ಅಡುಗೆ ಮನೆಗೆ ಬರ್ತೀನಿ. ನೈಟ್ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಸೊ ಹಾಲು ಕಾಯಿಸ್ಕೊಂಡು ಹಾಲು ಕುಡ್ಕೊಂಡು ಮೊಳಕೆ ಕಟ್ಟಿದ ಕಾಳನ್ನೆಲ್ಲ ತಿಂದ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಮ್ಮದು ಕಾಳಮ್ಮನ ದೇವಸ್ಥಾನ ಪೂಜೆ ನಮಗಿತ್ತು. ಸೊ ಅದಕ್ಕಾಗಿ ನೈವೇದ್ಯಕ್ಕೋಸ್ಕರ ನಾನು ಬೆಲ್ದನ್ನ ಮಾಡ್ತಾಯಿದ್ದೆ. ಮೊದಲಿಗೆ ಅಕ್ಕಿನ ಚೆನ್ನಾಗಿ 2 ಸರಿ ತೊಳ್ಕೊತೀನಿ. ನಾನು ತೊಳ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಇನ್ನು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಡೈರೆಕ್ಟಾಗಿ ನಾನು ಬೇಯಲಿಕ್ಕೆ ಇಡ್ತೀನಿ. ಅಕ್ಕಿನ ನೆನೆಸೋದಾಗಲಿ ಏನು ಮಾಡೋದಿಲ್ಲ, ಡೈರೆಕ್ಟಾಗಿ ನಾನು ಬೇಯಲಿಕ್ಕೆ ಇಡ್ತೀನಿ. ಅದು ಬೇಯ್ಕೊಳ್ಳೋ ಅಷ್ಟರಲ್ಲಿ ನಾನು ಬೆಲ್ಲನ ಜಜ್ಕೊಂಡು ರೆಡಿ ಮಾಡ್ಕೊತೀನಿ. 1 ಲೋಟ ಅಕ್ಕಿ ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ 1.5 ಲೋಟ ಬೆಲ್ಲ ತೊಗೋಬೇಕಾಗುತ್ತೆ ಬೆಲ್ಲದನ್ನಕ್ಕೆ. ಡೈಲಿ ಮಾಡಿದಂತೆ ಸಿರಿಧಾನ್ಯ ರೈಸಿಗೂ ನಾನು ಕುಕ್ಕರಲ್ಲಿ ಇಟ್ಕೊತೀನಿ. ಇನ್ನು ಬೆಲ್ಲ ಬಾಕ್ಸಲ್ಲಿ ಎತ್ಕೊಳ್ತಾ ಇದ್ದೆ. ಕೆಳಗಡೆ ಏನು ತೊಗೊಂಡಿದ್ದೆ ಅದು ಸಾಕಾಗಲಿಲ್ಲ, ಸ್ವಲ್ಪ ಅನ್ನಿಸ್ತಿತ್ತು. ಸೊ ಇನ್ನೊಂದು ಸ್ವಲ್ಪ ತೊಗೊಂಡು ನಾನು ಜಾಸ್ತಿ ಮಾಡಿಕೊಂಡು ಜಜ್ಜಿ ಪುಡಿ ಮಾಡಿ ಇಟ್ಕೊಳ್ತೀನಿ, ಬೇಗ ಕರಗುತ್ತೆ ಅಂತ ಹೇಳಿ. ಬೆಲ್ಲನೆಲ್ಲ ನಾನು ಜಜ್ಜಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನು ಈ ಕಡೆ ಏನು ಬೆಲ್ಲದನ್ನಕ್ಕೆ ಇಟ್ಟಿದ್ದೆ ಅನ್ನ ಬೇಯ್ತಾ ಇತ್ತು. ಅಷ್ಟರಲ್ಲಿ ನಾನು ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಂಬಿಟ್ಟು ಬೇಯ್ತಾ ಇದ್ದಂಥ ಅನ್ನಕ್ಕೆ ಹಾಕ್ತೀನಿ. ಅದ್ರ ಜೊತೆಗೆ ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ, ಕಾಯಿ ತುರಿ ಹಾಕ್ತಾಯಿಲ್ಲ. ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ ಯಾವ್ದಾದ್ರು ಹಾಕೋಬೋದು. ಅದಾದಮೇಲೆ ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಣ್ಣ ಉರಿಲೇನೆ ಕೈ ಆಡಿಸ್ಕೊಂಡು ಬೇಯಿಸ್ಕೊಂಡ್ರೆ ಬೆಲ್ದನ್ನ ರೆಡಿ ಆಗುತ್ತೆ. ಇನ್ನು ಅದಕ್ಕೆ ಗೋಡಂಬಿ ದ್ರಾಕ್ಷಿನೂ ತುಪ್ಪದಲ್ಲಿ ಹುರಿದು ಹಾಕೋಬೋದು, ಚೆನ್ನಾಗಿರುತ್ತೆ. ಇನ್ನು ಬೆಲ್ದನ್ನ ಸಣ್ಣ ಉರಿ ಮಾಡಿ ಬೇಯಲಿಕ್ಕೆ ಬಿಟ್ಬಿಡೋಣ. ಮಧ್ಯೆ ಮಧ್ಯೆ ಕೈ ಆಡಿಸ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇನ್ನು ತಿಂಡಿಗೆ ನಾನು ದೋಸೆಗೆ ಏನೇನು ಬೇಕು ಅಂತ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಅದಾದಮೇಲೆ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಅದರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು, ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಗಂಟು ಟೈಪಲ್ಲಿ ಆಗುತ್ತೆ. ಸೊ ಗಂಟು ಹಾಕ್ದಂಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ದೋಸೆಗೆ ನಾವು ಯಾವ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಳ್ತೀವಲ್ವ ಅದೇ ಥರನೇ ಇದನ್ನು ದೋಸೆ ಬ್ಯಾಟರ್ ಥರ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಡೋಣ. ಅದು ಚೆನ್ನಾಗಿ ನೆನಿಬೇಕು, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ನೆನಿಬೇಕು. ಅದು ನೆನಿಲಿಕ್ಕೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಇನ್ನು ಅದಕ್ಕೆ ಮಸಾಲೆ ಏನೇನು ಹಾಕೋಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅದನ್ನೆಲ್ಲ ನಾನು ಹಚ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಬೇರೆ ಬೇರೆ ಥರದ್ದು ಏನಾದರೂ ಹಾಕೋಬೋದು, ಅಂದರೆ ಮೆಂತ್ಯ ಸೊಪ್ಪಾಗಿರ್ಬೋದು, ಈರುಳ್ಳಿ ಆ ಥರದ್ದೆಲ್ಲ ಹಾಕೋಬೋದು. ನಾನು ಯಾವುದು ಹಾಕ್ಕೋಬೇಕು ಅನಿಸುತ್ತೋ ಆವತ್ತಿನ ಇದಕ್ಕೆ ಅದನ್ನು ಹಾಕ್ಕೊಳ್ತೀನಿ. ಇನ್ನು ಕೊತ್ತಂಬರಿ, ಹಸಿಮೆಣ್ಸಿಕಾಯಿನೆಲ್ಲ ಹಚ್ಚಿ ಹಾಕ್ಕೊಂಡು ಅದ್ರ ಜೊತೆಗೆ ತುರಿದಂಥ ಕ್ಯಾರೆಟ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆದ ಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿರುತ್ತೆ ಈ ಬ್ಯಾಟರು. ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಕಲಿಸ್ಕೊಂಡ್ಬಿಟ್ಟು ನಾವು ದೋಸೆ ಆ ಥರ ಏನು ದೋಸೆ ಬೇಯಿಸ್ಕೊತೀವಿ ಅದೇ ಥರ ದೋಸೆ ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟು ರವೆ ದೋಸೆ ರೆಡಿ ಆಗುತ್ತೆ.
ಕ್ರಿಪ್ಸಿಯಾಗಿ ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ತಿನ್ನಬೇಕು, ಸಖತ್ತಾಗಿರುತ್ತೆ. ಸೊ ನಾನು ಅದೇ ಥರನೇ ಎಲ್ಲ ದೋಸೆ ಮಾಡ್ಕೊಳ್ತೀನಿ. ಇನ್ನು ನಾನು ಇವತ್ತು ಫ್ರೈಡೇ ಆಗಿತ್ತು, ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂಗಡಿಗೆ ಹೋಗ್ತಾ ಇರಲಿಲ್ಲ. ಹಂಗಾಗಿ ನಮ್ಮ ಮನೆಯವರಿಗೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ಇನ್ನು ನೈವೇದ್ಯಕ್ಕೆ ಮಾಡಿದಂಥ ಸ್ವಲ್ಪ ಸಿಹಿ ಪೊಂಗಲ್ಲು ಇಷ್ಟನ್ನು ನಾನು ಕೊಟ್ಟು ಕಳಿಸ್ತೀನಿ. ನಮ್ಮ ಮಾವ ತಗೊಂಡೋಗ್ತಾರೆ. ಅದೆಲ್ಲ ಆದಮೇಲೆ ನಾನು ಒಲೆ ಎಲ್ಲ ಏನು ಮತ್ತೆ ಗಲೀಜಾಗಿರುತ್ತೆ ಅದನ್ನ ಅಡುಗೆ ಮನೆನ ಮತ್ತೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡು ನಾನು ನೆಲ ಒರೆಸ್ಕೊಳ್ತಾ ಇದ್ದೀನಿ. ಗುರುವಾರನೇ ಎಲ್ಲದೂ ನೀಟಾಗಿ ಕ್ಲೀನ್ ಆಗಿರುತ್ತೆ. ಸೊ ಶುಕ್ರವಾರ ಅಷ್ಟು ಕೆಲಸ ಇರೋದಿಲ್ಲ. ಹಾಗಾಗಿ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಬಿಟ್ರೆ ಶುಕ್ರವಾರ ಪೂಜೆಗೆ ರೆಡಿ ಆಗುತ್ತೆ. ನೆಲ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಹಾಗೆ ಅಡುಗೆ ಮನೆಯೂ ಫುಲ್ ಕ್ಲೀನ್ ಆಗಿದೆ. ಪಾತ್ರೆ ತೊಳೆಯೋದಾಗಿರ್ಬೋದು, ಸಜ್ಜೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇನ್ನು ಈ ಕಡೆ ನೆಲನೂ ಒರೆಸ್ಬಿಟ್ಟು ಹಾಲು ಕ್ಲೀನ್ ಆಗೈತೆ. ಇನ್ನು ನಿನ್ನೆ ಮೊನ್ನೆ ಮಿಷಿನಿಗೆ ಹಾಕಿದಂಥ ಬಟ್ಟೆಗಳೆಲ್ಲ ಹಾಗೆ ಸ್ಟಾಕ್ ಆಗಿದ್ದು. ಸೊ ಅದನ್ನೆಲ್ಲ ನೀಟಾಗೆಲ್ಲ ಫೋಲ್ಡ್ ಮಾಡಿ ನಾನು ಜೋಡಿಸಿಟ್ಕೊಳ್ತಾ ಇದ್ದೀನಿ.
ಎಲ್ಲ ಬಟ್ಟೆಗಳನ್ನೂ ಫೋಲ್ಡ್ ಮಾಡಿ ಜೋಡಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನೇನು ಮಧ್ಯಾಹ್ನ ಆಗ್ತಾಯಿತ್ತು ಅಂದ್ಬಿಟ್ಟು ಮಧ್ಯಾಹ್ನ ಪೂಜೆ ಮಾಡೋದೇನು ಬೇಡ ಅಂತ ಹೇಳಿ ರೆಸ್ಟ್ ಮಾಡಿದೆ ನಾನು. ಇನ್ನು ಸಂಜೆ ನಾನು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ದಿನ ಗುರುವಾರನೇ ದೇವ್ರ ಮನೆ ಸತ ಕ್ಲೀನ್ ಮಾಡಿರ್ತೀನಲ್ಲ, ಹಾಗಾಗಿ ಫ್ರೈಡೇ ದೇವ್ರ ಮನೆ ಕ್ಲೀನಿಂಗ್ ಏನಿರೋದಿಲ್ಲ, ಡೈರೆಕ್ಟಾಗಿ ಪೂಜೆ ಮುಗಿಸ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಲಾಗು. ಸ್ವಲ್ಪ ಆದರೂ ಲಾಗ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ.